ಫಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ ಆ್ಯಂಡ್ ಜಾಗದರ್ಶನ ಸರ್ ನಮಸ್ತೆ. ತುಂಬ ಖುಷಿ ಆಗ್ತಿದೆ ನೀವು ಬಂದಿರೋದು. ಇಟ್ಸ್ ಅ ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನಕ್ಕೆ ಬರೆದಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಒಂದು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿನ ಹೀರೋ ಆಗ್ಬೇಕು ಅಂತ ಅನ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನ್ಸು ಮಾಡ್ಕೊಳ್ಳೋ ಆ ಜರ್ನಿ ತುಂಬ ಚಾಲೆಂಜಿಂಗು. ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬಿಂಗೋ, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ 2 ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ ನಾನೊಂದು ಔಟ್ಸೈಡರ್ ಅಂತ ಕರಿತೀವಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ಬರೀ ಟ್ಯಾಲೆಂಟನ್ನು ನಂಬ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟಿ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟದ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಜಿ ಕಾಲಕ್ಕೆ ಸೂಟ್ ಆಗುವಂಥ ಕತೆ ಇದು. ಸೊ ಈಗ ಹೆಚ್ಚು ಹೇಳೋಕ್ಕೇನು ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್. ಥ್ಯಾಂಕ್ ಯು. ಈಗ ನಮ್ಮ ಕುಟುಂಬದವರ ಮಧ್ಯೆ, ನಮ್ಮ ಸ್ನೇಹಿತರ ಮಧ್ಯೆ, ನಮ್ಮ ತಂಡದವರ ಮಧ್ಯೆ ಈ ಒಂದು ವಿರಾನ ಪ್ರೊಡಕ್ಷನ್ ಕಂಪನಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡೋ ಒಂದು ಈ ಕ್ಷಣ ಏನಿದೆ, ಇದು ತುಂಬ ಒಂದು ಇಮೋಷನಲ್ ಕ್ಷಣ ನಮಗೆಲ್ಲ. ನಾನು ಎಲ್ರಿಗೂ ಕೃತಜ್ಞರಾಗಿದ್ದೀನಿ. ನೀವು ಮಾಧ್ಯಮದವರೆಲ್ಲ ಬಂದಿದ್ದೀರಾ. ಜಾಗೃತ್ ಸರು ಎಲ್ಲರೂ ಯಾರಿಗೂ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಅವರು ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಕಂಪನಿ ಬಗ್ಗೆ ಒಂದು 2 ಮಾತು ಹೇಳಿ ಕಾರ್ಯಕ್ರಮನ ಶುರು ಮಾಡೋಣ ಅಂತ ನನ್ನ ಆಸೆ. ಈ ಮಿರಾನ ಯಾಕೆ, ನಮ್ಮದು ಒಂದು ಇಷ್ಟೆಲ್ಲ ಪ್ರೊಡಕ್ಷನ್ ಕಂಪ್ನಿ ಮಧ್ಯ ನಮ್ಮದೊಂದು ಪ್ರೊಡಕ್ಷನ್ ಕಂಪ್ನಿ ಯಾಕೆ ಅಂತೆಲ್ಲ ನಾನು ಯೋಚನೆ ಮಾಡಿದಾಗ, ರಂಜಿತ್ ಅವರು ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದಾಗ ನಾನು ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ನೆನಪು ಬಂತು. ಅಣ್ಣವ್ರು ಹೇಳಿದರು, ಈ ಕಲೆ ಸಿನಿಮಾ ಅನ್ನೋ ಸಾಗರದಲ್ಲಿ ನಾವೆಲ್ಲ ಚಿಕ್ಕ ಮೀನುಗಳು, ನಾನು ಒಂದು ಪುಟಾಣಿ ಮೀನು, ನಮ್ಮ ಕಂಪನಿನೂ ಒಂದು ಪುಟಾಣಿ ಮೀನು. ಏನೋ ಒಂದು ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಉತ್ತಮವಾದ ಸಿನಿಮಾ ಮಾಡೋಣ ಅಂತ ನಾವು ಬಂದಿದ್ದೀವಿ. ಯಾಕೆ ಕಂಪನಿ ಅಂದರೆ ಕಥೆಗಳು ಸ್ನೇಹಿತರು. ನಮ್ಮೆಲ್ಲರೊಳಗೂ ಕತೆ ಇದೆ. ಎಲ್ಲಿ ಸುತ್ತಮುತ್ತ ನೋಡಿದ್ರೂ ಕತೆಗಳೇ ಇದೆ. ಮನುಷ್ಯನಿಗೆ ಕತೆ ಹೇಳೋದು ಏನಿದೆ, ಅದು ಅನಾದಿ ಕಾಲದಿಂದನೂ ಒಂದು ಮೂಲ ಭಾವ ಮನುಷ್ಯನದು. ಕತೆ ಹೇಳದೇ ಇದ್ದರೆ ನಮ್ಮ ಲೈಫು ಇನ್ಕಂಪ್ಲೀಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ನಾವು ಕತೆನೇ ಹೇಳೋದು ಒಬ್ರಿಗೊಬ್ಬರು. ಹಿಂಗೆ ಕತೆ ಹೇಳ್ತಾ ನಮ್ಮ ಜೀವನದ ಕತೆ ಕಳೆಯುತ್ತೆ. ನಾವು ಹೋದ್ಮೇಲೆ ಉಳಿಯೋದು ಕತೆನೇ. ಕತೆಗಳು ಯಾವತ್ತು. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಶೇಖರ್, ಒಳ್ಳೆ ಫ್ರೆಂಡು. ಸುಮಾರು ವರ್ಷದಿಂದ ಕಿರಣ್ ಚೆನ್ನಾಗಿ ಗೊತ್ತು. ಅವ್ರನ್ನ ಇಂಡಿಯಾದಲ್ಲಿ ಕಮ್ಮಿ ನೋಡಿದ್ದೀನಿ, ಆಸ್ಟ್ರೇಲಿಯಾ ಜಾಸ್ತಿ ನೋಡಿದ್ದೀನಿ. ಆಸ್ಟ್ರೇಲಿಯಾಗೆ ಹೋದಾಗ ನಾನು ಸಿಗ್ತಿರ್ತಾರೆ. ಈಗ ಮತ್ತೆ ನವಂಬರ್ಗೆ ಹೋಗ್ತಾ ಇದ್ದೀನಿ, ಆವಾಗಲೂ ಸಿಗ್ತಾರೆ ಇವರು. ಫಿಟ್ನೆಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ, ಫಿಟ್ನೆಸ್ ಅಂತ. ಆ ಗ್ರೂಪಲ್ಲಿ ಈ ಪ್ಲೇಡ್ ಎ ವೆರಿ ಆ್ಯಕ್ಟಿವ್ ರೋಲ್. ಭಾಳ ಚೆನ್ನಾಗಿ ಒಂದು ಗೈಡೆನ್ಸ್ ಕೊಟ್ಟು, ಈಗೆಲ್ಲ ಹೆಲ್ತು ಅದ್ರ ವಿಷಯನ ತುಂಬ ಮಾತಾಡ್ತೀವಲ್ವ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮೋರ್ ದೆನ್ ಎನಿಥಿಂಗ್ ಎಲ್ಸ್, ನನಗೆ ಅವರ ನಾಲೆಡ್ಜ್, ಅವ್ರ ಹತ್ರ ನಾಲೆಡ್ಜ್ ಇದೆಯಲ್ಲ ಅಬೌಟ್ ಫಿಟ್ನೆಸ್ ಆಗಲಿ, ಹೆಲ್ತ್ ಆಗಲಿ, ಮೆಡಿಸಿನ್ ಬಗ್ಗೆ ಆಗಲಿ, ನಾನು ಬಹಳ ಇಂಪ್ರೆಸ್ ಆಗಿದ್ದೀನಿ. ಹಾರ್ಟ್ ಆ್ಯಂಡ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಇಂಟೆನ್ಸಿವಿಸ್ಟ್ ಆಗಿದ್ದಾರೆ. ಭಾಳ ಒಳ್ಳೆ ಹೆಸರು ಪಡೆದಿದ್ದಾರೆ ಆಸ್ಟ್ರೇಲಿಯಾನಲ್ಲಿ. ಅದೊಂದು ನಮಗೆಲ್ಲ ಹೆಮ್ಮೆ. ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್. ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ ಟು ಟ್ರಾನ್ಸ್ಪ್ಲಾಂಟ್ ಹಾರ್ಟ್ ಆ್ಯಂಡ್ ಲಂಗ್ಸ್. ಅದು ಭಾಳ ಕಷ್ಟದ ಆಪ್ರೇಷನ್ ಅದು. ಸೊ ಹಿ ಹ್ಯಾಸ್ ಮಾಸ್ಟರ್ಡ್ ಇಟ್. ಸೊ ಅದರಿಂದ ಅದು ಅವ್ರ ಪರ್ಸ್ನಲ್ ಅಚೀವ್ಮೆಂಟು. ಇವರು ನಮ್ಮ ಇಲ್ಲಿ ಕಾರ್ತಿಕ್ ಅಂತ, ಡಾಕ್ಟರ್ ಕಾರ್ತಿಕ್ ಅಂತ ಇದ್ದಾರೆ.
ಅವರ ಕ್ಲೋಸ್ ಫ್ರೆಂಡ್. ಸೊ ಥ್ರೂ ಹಿಮ್ ನನಗೆ ಅವ್ರು ಗೊತ್ತಾಯಿತು. ಸುಮಾರು ಹಿಂದೆನೇ ಹೇಳಿದರು ಕಾರ್ತಿಕ್, ಇವರು 3rd ರ್ಯಾಂಕ್ ಬಂದರು 2nd PUC ನಲ್ಲಿ. ಭಾಳ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಸಿನ್ ಮಾಡಿ ಆಸ್ಟ್ರೇಲಿಯಾಗೆ ಸೆಟ್ಲಾಗಿ ಈಗ ಅಲ್ಲಿ ಅವ್ರದ್ದೇನು ಇದೆಯೋ ಅದರಲ್ಲಿ ಆ ಫೀಲ್ಡಲ್ಲಿ ಮುಂದೆ ಬಂದು ಈಗ ಸಿನಿಮಾಗೆ ಬಂದಿದ್ದಾರೆ. ಸೊ ಮುಂದೆ ಸಿನಿಮಾಗಳು ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಮೆಡಿಸಿನ್ ಮುಂದೆ ತೊಗೊಂಡು ಹೋಗ್ತಾರೋ ಅದನ್ನು ನೋಡ್ಬೇಕು ಏನು ಮಾಡ್ತಾರೆ ಅಂತ. ಈಸ್ ಕೇಪಬಲ್ ಆಫ್ ಎರಡೂ ಮಾಡೋ ಶಕ್ತಿ ಅವ್ರಿಗಿದೆ. ಸೊ ದೇವ್ರು ಇದೇ ಥರ ಶಕ್ತಿ ಕೊಡಲಿ ಅವ್ರಿಗೆ. ಸಿನಿಮಾ ನಿಮ್ಮದು ಸಕ್ಸಸ್ ಆಗಲಿ ಆ್ಯಂಡ್ ಇದೇ ಥರ ಪ್ರೊಡ್ಯೂಸ್ ಮಾಡ್ತಾಯಿರಿ. ನಮಗೂ ಮುಂದೆ ಒಂದು ಚಾನ್ಸ್ ಕೊಡಿ. ಸೂಪರ್. ಸೊ ಇದು ಈ ಮಾತು ಹೇಳ್ತಾ ಐ ವುಡ್ ಲೈಕ್ ಟು ಲಾಂಚ್ ದ ಟೀಸರ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು. Thank you so much for Kiran sir and having me on stage. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ಸೊ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ, ಸೊ ನಿನ್ನ ಪ್ರೊಫೈಲ್ ನೋಡಿದಾಗ ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಾಗಲ್ಲ. ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ ವಾಟ್ಸಪ್ ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 years, 2.5 hours. ಅಪ್ಪ ನನಗಂತೂ ಗೊತ್ತೇ ಆಗಿಲ್ಲ 3 years ಹೆಂಗೆ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನನಗೆ. ಸೊ ಈ ಥರ ಇದೆ ಕ್ಯಾರೆಕ್ಟರ್ ಅಂತ. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗಲ್ಲಿ ಎಲ್ಲರೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರೆ ಸರ್. ಸೊ ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜೆನ್ಸಿ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿಸ್ ಆಪರ್ಚುನಿಟಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. I can actually hear my own heartbeat because I'm nervous. But yeah, thank you for being here. Namyallar Jote. I'm very, very happy to be here. Thank you so much, Kiran sir, for the opportunity. And I'm very excited, Ashte, to play this role, and I'm looking forward to it. Thank you. From Australia to be a part of this amazing film. I have learnt a little Kannada for you guys today, so if I make mistakes, forgive me, but this is all I know, okay? Illarigu namaskara. Nanu swalp Kannada kalitidini. Nanu Australia inda bandidini. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film. And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film. As you guys come to Australia and we film in Australia, I think what we're making here is going to make history, and I think it's going to be very special, and I'm very grateful for Kiran for making me a part of this project. It truly means the world. So thank you for having me. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಇವತ್ತು ಕಳೀತಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಮ್ಮ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ. ದೋ ಇಟ್ ಅ ಸ್ಮಾಲ್, ಇದೆಲ್ಲ ನಮಗೂ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾ ಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೇರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರೆದಿದ್ದಾರೆ. ಓವರಾಲ್ ಸ್ಟೋರಿನೂ ತುಂಬ ಒಳ್ಳೆದಾಗಿ ಮೂಡಿ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು.
ಎಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಇಷ್ಟು ನಂಬಿಕೆ ಇಟ್ಟು ಭರವಸೆ ಇಟ್ಟು ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತೊಗೊಂಡು ಅದನ್ನು ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡಿ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿ ಪಾಸ್ ಆನ್ ದ ಮೈಕ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿದೆ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆ್ಯಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟು? ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. Bad news, huh? ಸಿಗ್ತೀನಲ್ಲ ಲಾಸ್ಟಿಗೆ ಅಂತ. ಬ್ಯಾಡ್ ನ್ಯೂಸಾ? ಯು ವಾಂಟ್ ಮಿ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಕೇಳಿದ್ರು ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ ಓಕೆ ಸಾರಿ ಐ ಆಮ್ ಯೂಸ್ಡ್ ಇಟ್ ಸಾರಿ. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್ ಫೈನಲಿ ಹಿಯರ್. ಆಲ್ ದ ಎನರ್ಜಿ ವಿ ಬಿನ್ ಪುಟ್ಟಿಂಗ್ ಔಟ್ ಅಥವಾ ಹಾರ್ಡ್ ವರ್ಕ್ ಏನು ಮಾಡ್ತಾ ಇದ್ವಿ, ಇಟ್ ಇಸ್ ಫೈನಲಿ ಹಿಯರ್. ಟು ಟೆಲ್ ಮೀ, ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಆಫ್ India's first ever university packed student made feature length film Missing in the Chaos anta. Due to bad PR and marketing adashton reach agilla, but at the same time I was writing my second script. Yake we were researching on the same thing, me and Kiran, but parallelly we didn't know each other about the dating market. Nam hudugurge yake ashton kashta agtide hudugirna first of all attract ಮಾಡೋದ್ರಲ್ಲಾಗಲಿ, why is dating world brutally one sided. ಆಮೇಲೆ ಈ ವಿಡಿಯೋಲ್ಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗು, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು, ವೈ ಡು ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ ಆ್ಯಂಡ್ ಹಿ ಟೋಲ್ಡ್ ಮಿ ಅಬೌಟ್ ಸ್ಪಾಯ್ಲರ್ ಕೊಟ್ಬಿಡ್ತಿದ್ದೆ. ಬಟ್ ದ ಥಿಂಗ್ ಈಸ್, ಹಿ ಟೋಲ್ಡ್ ಮಿ ಅಬೌಟ್ ದ ಕ್ಯಾರೆಕ್ಟರ್. ಅಪ್ಯಾರೆಂಟ್ಲಿ ದ ಕ್ಯಾರೆಕ್ಟರ್ ದಟ್ ಐ ವಾಸ್ ರೈಟಿಂಗ್ ಅಂಡ್ ದ ಕ್ಯಾರೆಕ್ಟರ್ ದಟ್ ಹಿ ಆಫರ್ಡ್ ಮೀ ವಾಸ್ ಒನ್ ಆ್ಯಂಡ್ ದ ಸೇಮ್ ಥಿಂಗ್, ಆ್ಯಂಡ್ ಐ ವಾಸ್ ಲೈಕ್ ಸೂಪರ್ ಎಕ್ಸೈಟೆಡ್. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವರು ಕೇಳಿದ್ದೇನೆಂದರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರಾ ಅಂತ. ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್. ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಔಟ್ ಸೋ ನ್ಯಾಚುರಲ್. ಆ್ಯಂಡ್ ಐಮ್ ಟೆಲಿಂಗ್ ಯು, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನು ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ಡ್ ಆ್ಯಂಡ್ ಬ್ಲೋನ್ ಅವೇ. ಅದಾದಮೇಲೆ ಈಸ್ ಆ್ಯಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸು ಅವ್ರು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಜನರಸ್. ನಾನು ಅವ್ರಿಗೆ ಈ ಥರ ಇದೆ ಸ್ಕ್ರಿಪ್ಟಲ್ಲಿ, ಇಲ್ಲೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ ಡ್ರಾಫ್ಟ್ಸ್ ಆಫ್ಟರ್ ಡ್ರಾಫ್ಟ್ಸ್ ಕಂಟಿನ್ಯೂಸ್ 6 ಮಂತ್ಸಿಂದ ಒಂದು 50 ಡ್ರಾಫ್ಟ್ಸ್ನ ಎಡಿಟ್ ಮಾಡಿ, ದ ಸ್ಕ್ರಿಪ್ಟ್ ಹ್ಯಾಸ್ ನೌ ರೀಚ್ಡ್ ಅಟ್ ಇಟ್ಸ್ ಪೀಕ್ ಸ್ಟೇಜ್. ದ ಕಾನ್ಸೆಪ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ಗುಡ್. ಅಟ್ ಲಾಸ್ಟ್ ಐ ವಾಂಟ್ ಟು ಥ್ಯಾಂಕ್ ಕಿರಣ್ ಸರ್ ಫಾರ್ ದಿಸ್ ಕಿರಣ್ ಸರ್, ಆಪರ್ಚುನಿಟಿ. ಪ್ಲೀಸ್ ವೇದಿಕೆ ಮೇಲೆ ಬಂದ್ಬಿಡಿ ನೀವು. ನೋ ವೆಟ್ಸ್, ಜಸ್ಟ್ ಕಮ್ ಪ್ಲೀಸ್. ನಾವೇನು ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾಂಟೆಕ್ಸ್ಟ್ ಕೊಟ್ಟರೆ, ಇದುವರೆಗೂ ನೀವೇನು ನೋಡಿದ್ದೀರಾ ಅದಕ್ಕೊಂದು ಕಾಂಟೆಕ್ಸ್ಟ್ ಸಿಗ್ಬೋದು ಒಂದು 4 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಟೀಸರಲ್ಲಿ, ಪೋಸ್ಟಲ್ಲಿ ನೋಡ್ತಾ ಇರೋ ಹಂಗೆ, ನಾವುಗಳು ಸಮಾಜದಲ್ಲಿ ಗಮನಿಸ್ತಿರೋ ಹಂಗೆ, ಈ ಕಾಲದಲ್ಲಿ ನಾವು ಟೆಕ್ನಾಲಜಿಯಲ್ಲಿ ಮುಳುಗೋಗಿರುವ ಒಂದು ತಾಂತ್ರಿಕ ಸರೋವರದಲ್ಲಿ ನಾವೆಲ್ಲ ಈಜು ಹೊಡೆದು ತೇಲ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಯಲ್ಲಿ ಪ್ರೀತಿ, ಪ್ರೇಮದ ಪರಿಭಾಷೆ ಬದಲಾಗಿದೆ. ಹಂಗಿದ್ದಾಗ ನಾವು ಒಂದು ಕ್ವಶನ್ ನನಗೆ ಮತ್ತೆ ಕಾಡ್ತಾ ಇತ್ತು. ಇದೊಂದು ಪಿಕ್ಚರ್ಗೆ ಅಂತ ಬಂದಿದ್ದ ಪ್ರಶ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಇದು ನನ್ನ ತಲೆಯಲ್ಲಿ ಮೂಡ್ತಿದ್ದ ಪ್ರಶ್ನೆ. ಈ ತಂತ್ರಜ್ಞಾನ ಯುಗದಲ್ಲಿ ಸುತ್ತಮುತ್ತ ಇಷ್ಟು ಡಿಸ್ಟ್ರಾಕ್ಷನ್ಸು, ಇಷ್ಟು ಆಪ್ಷನ್ಸು, ಇಷ್ಟೆಲ್ಲ ನಮ್ಮ ಪೊಲ್ಯೂಷನ್, ಡಿಜಿಟಲ್ ಪೊಲ್ಯೂಷನ್ ಇದ್ದಾಗ ನಾವು ನಮ್ಮ ಮಾನವೀಯತೆಯನ್ನು, ಮಾನವ ಸಂಬಂಧಗಳನ್ನು, ಪ್ರೀತಿಯನ್ನು, ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋದಾದರೂ ಹೇಗೆ? ಈ ಪ್ರಶ್ನೆ ಮುಂದೆ ಪದೇ ಕಾಡ್ತಾ ಇತ್ತು. ಆಮೇಲೆ ಅದನ್ನು ನಾನು ಇನ್ನೂ ಆಳವಾಗಿ ನೋಡಿದಾಗ ನನ್ನ ವೈಯಕ್ತಿಕ ಅನುಭವ, ನನ್ನ ವೃತ್ತಿ ಜೀವನದ ಅನುಭವ, ಅದೆರಡೂ ಹೆಲ್ಪ್ ಆಯಿತು. ವೃತ್ತಿ ಜೀವನ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ನಮ್ಮ ಡಾಕ್ಟರ್ ಕಾರ್ತಿಕ್ ಇದ್ದಾರೆ, ಅವರು ICU ಡಾಕ್ಟ್ರನ್ನೇ. ನಾವುಗಳು ದಿನ ಎಷ್ಟೋ ರೋಗಿಗಳ ಸಾಯಂತವನ್ನು ನೋಡ್ತೀವಿ. ಎಷ್ಟೋ ಜನ, ನಾವು 100 ಜನರು ನಮ್ಮ ಕಣ್ಣೆದ್ರೆ ಏನು ವಾಸಿ ಆಗದೆ, ಬೇರೆ ಆಪ್ಷನ್ಸ್ ಇಲ್ಲದೆ ಮೃತ ಆಗಿರ್ತಾರೆ. ಅವ್ರನ್ನೆಲ್ಲ, ಅವ್ರ ಫ್ಯಾಮಿಲೀಸ್ನ ಅವ್ರನ್ನ ಕೇಳಿದಾಗ, ಅವ್ರು ಯಾರೂ ನಾನು ಜಾಸ್ತಿ ದುಡ್ಡು ಮಾಡಬೇಕಿತ್ತು, ನಂಗೆ ಜಾಸ್ತಿ ಫಾಲೋವರ್ಸ್ ಬೇಕಿತ್ತು, ಅಥವಾ ಇನ್ನೊಂದು 10 ರೀಲ್ ಮಾಡಬೇಕಿತ್ತು ಮುಂಚೆ, ಆ ಥರ ಯಾರೂ ಮಾತಾಡೋಲ್ಲ. ಎಲ್ಲರೂ ಮಾತಾಡೋದು, ಅಯ್ಯೋ ನಾನು ಆರೋಗ್ಯ ನೋಡ್ಕೊಂಡಿದ್ರೆ ಇನ್ನೊಂದಿಷ್ಟು ವರ್ಷ ಬದುಕೋಯ್ತಲ್ಲ ಸರ್ ಅಂತಾರೆ. ಇಲ್ಲ, ಅಯ್ಯೋ ನಮಗೆ ನೋಡಿ ಒಂಟಿಯಾಗಿ ಸಾಯ್ತಾ ಇದ್ದೀನಿ, ಯಾರೂ ಇಲ್ಲ, ನನ್ನ ಸಂಬಂಧಗಳಿಗೆ ಒಂದು ಇನ್ವೆಸ್ಟ್ ಮಾಡಿದ್ದಿದ್ರೆ, ಜೆನ್ವಿನ್ ಕನೆಕ್ಷನ್ಸ್ನ ನಾನು ಡೆವಲಪ್ ಮಾಡಿದ್ದಿದ್ರೆ
ನಾನು ಸಾಯೋ ಟೈಮಲ್ಲಿ 4 ಜನ ಇರೋರು ಏನು ಅಂತ ಆ ಥರನೂ ಇರ್ತಾರೆ. ಇಂತಹ ವಿಶ್ವವಿಖ್ಯಾತ ಕ್ರಿಕೆಟ್ ಪಟ್ಟು ಯಾವ ಶ್ರೀನಾಥ ಎಲ್ಲ ಇಲ್ಲಿ ಮಸ್ತಿರುವ ಎಲ್ಲ ಫಿಲಮ್ ಫೀಲ್ಡ್ನವರು ನನಗೆ ಈಗ ಲಾಂಚ್ ಆಗಿ ಒಂದು ಸಿನಿಮಾ ಯಶಸ್ವಿ ಆಗಲಿ, ಇನ್ನೊಂದು ನನ್ನ ಮಿತ್ರನಾಥ ಕಿರಣ್ ಶೇಖರ್ ಅವರು ಹೆಚ್ಚು ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅಂತೇಳಿ ಶುಭವನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿರ್ತಕ್ಕಂಥ ನನ್ನ ಫೇವರೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಜೋಗ ಶ್ರೀನಾಥ್ ರವರೇ ಹಾಗೂ ನನ್ನ ಹೆಮ್ಮೆಯ ಪುತ್ರ ಹಾರ್ಟ್ ಟು ಹಾರ್ಟ್ ನನ್ನ ಕಿರಣನೇ, ಅವನಿಗೆ ಕಿರಣ ಅಂತಲೇ ಕರೆಯೋದು, ನನ್ನ ಕಿರಣ, ಹಾಗೂ ನನ್ನ ಮೈ ಹಸ್ಬೆಂಡ್ ಶೇಖರ್, ಇಲ್ಲಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಸಮೂಹ ಮಾಧ್ಯಮದವರೇ, ಇವತ್ತು ನಮ್ಮ ಮಿರಾನ ಪ್ರೊಡಕ್ಷನ್ನಿಂದ ಒಂದು ಹೊಸ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡ್ತೀವಿ. ಇದರ ಹಿಂದೆ, ಕಿರುತೆರೆಯ ಹಿಂದೆ ಏನಿದೆ ಎಲ್ಲ ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಮಿರಾನ ಪ್ರೊಡಕ್ಷನ್ ಟೀಮಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದು ಇಡೀ ನಮ್ಮ ತಂಡಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ. ಏಕೆ ಅಂತ ಹೇಳಿದರೆ, ಸಿನಿಮಾ ಅಂತಕ್ಕಂಥದ್ದು ಕೇವಲ ಮನೋರಂಜನೆ ಅಂತ ಮಾತ್ರ ಅನ್ಕೋಬಾರ್ದು. ಆ ಮನೋರಂಜನೆಯ ಹಿಂದೆ ಒಂದು ಕತೆ, ಉತ್ತಮವಾದಂತಹ ಕಥೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಒಂದೊಂದು ಕಥೆಯನ್ನು ಹೇಳ್ತಾ ಇರುತ್ತೆ ಯಾವಾಗಲೂ. ಹಾಗೆ ಕಥೆಗಳು ಹೇಗೆ ಹುಟ್ಟಿದೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಶುಭ ಹಾರೈಕೆ ಈ ಒಂದು ತಂಡದ ಮೇಲಿರಲಿ. ಈ ಒಂದು ಸಿನಿಮಾ ಉತ್ತಮ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು. ಹಾಗೆ ಈ ಪೋಸ್ಟರ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ತುಂಬ ಹೃದಯದಿಂದ.